ಅಯೋಧ್ಯೆಯ ಭವ್ಯ ರಾಮ ಮಂದಿರದ ನಿರ್ಮಾಣವು ಕೇವಲ ಇಂದಿನ ಪೀಳಿಗೆಗೆ ಮಾತ್ರವಲ್ಲ, ಮುಂಬರುವ ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ಸಾಕ್ಷಿಯಾಗುವಂತೆ ಯೋಜಿಸಲಾಗಿದೆ. ನೀವು ಹೇಳಿದಂತೆ ಈ ಟೈಮ್ ಕ್ಯಾಪ್ಸೂಲ್ ಕುರಿತಾದ ಸುದ್ದಿ ರಾಮ ಭಕ್ತರಲ್ಲಿ ಅತೀವ ಕುತೂಹಲ ಮತ್ತು ಹೆಮ್ಮೆಯನ್ನು ಮೂಡಿಸಿದೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ತಲೆ ಎತ್ತಿರುವ ಭವ್ಯ ಮಂದಿರವು ಕೇವಲ ಕಲ್ಲು ಮತ್ತು ಸಿಮೆಂಟ್ನ ಕಟ್ಟಡವಲ್ಲ, ಅದು ಕೋಟ್ಯಾಂತರ ಭಾರತೀಯರ ನಂಬಿಕೆ ಮತ್ತು ಶತಮಾನಗಳ ಹೋರಾಟದ ಸಂಕೇತ. ಈ ಮಂದಿರದ ಇತಿಹಾಸವು ಮುಂದಿನ ಸಾವಿರಾರು ವರ್ಷಗಳ ಕಾಲ ಅಳಿಯದಂತೆ ಉಳಿಯಲು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ಅತ್ಯಂತ ದೂರದೃಷ್ಟಿಯ ನಿರ್ಧಾರವನ್ನು ಕೈಗೊಂಡಿದೆ. ಅದೇ ಮಂದಿರದ ಅಡಿಯಲ್ಲಿ ಹೂಳಲಾಗಿರುವ ಟೈಮ್ ಕ್ಯಾಪ್ಸೂಲ್. ಏನಿದು ಟೈಮ್ ಕ್ಯಾಪ್ಸೂಲ್? ಟೈಮ್ ಕ್ಯಾಪ್ಸೂಲ್ ಎನ್ನುವುದು ಒಂದು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಪಾತ್ರೆ ಅಥವಾ ಪೆಟ್ಟಿಗೆ. ಇದನ್ನು ಸಾವಿರಾರು ವರ್ಷಗಳ ಕಾಲ ತುಕ್ಕು ಹಿಡಿಯದಂತೆ ಮತ್ತು ಭೂಮಿಯ ಒಳಗಿನ ಯಾವುದೇ ಒತ್ತಡಕ್ಕೆ ಮಣಿಯದಂತೆ ತಾಮ್ರ ಅಥವಾ ಸ್ಟೇನ್ಲೆಸ್ ಸ್ಟೀಲ್ನಂತಹ ಲೋಹಗಳಿಂದ ತಯಾರಿಸಲಾಗುತ್ತೆ. ಇದರೊಳಗೆ ಪ್ರಸ್ತುತ ಕಾಲದ ಪ್ರಮುಖ ದಾಖಲೆಗಳು, ಇತಿಹಾಸ ಮತ್ತು ಮಾಹಿತಿಯನ್ನ ಹಾಕಿ ಭೂಮಿಯ ಆಳದಲ್ಲಿ ಹೂಳಲಾಗುತ್ತೆ. ಭವಿಷ್ಯದಲ್ಲಿ ನೂರಾರು ಅಥವಾ ಸಾವಿರಾರು ವರ್ಷಗಳ ನಂತರ ಯಾರಾದರೂ ಈ ಜಾಗವನ್ನು ಸಂಶೋಧಿಸಿದಾಗ ಅವರಿಗೆ ಅಂದಿನ ಇತಿಹಾಸದ ನಿಖರವಾದ ಪುರಾವೆಗಳು ಸಿಗಲಿ ಅನ್ನುವುದು ಇದರ ಉದ್ದೇಶ. 2000 ಅಡಿ ಆಳದಲ್ಲಿ ಅಡಗಿದೆ ಇತಿಹಾಸ. ರಾಮ ಮಂದಿರದ ನಿರ್ಮಾಣದ ಸಮಯದಲ್ಲಿ ಸುಮಾರು 2000 ಅಡಿ ಆಳದಲ್ಲಿ ಈ ಕಾಲಯಂತ್ರವನ್ನ ಇರಿಸಲಾಗಿದೆ ಎಂದು ವರದಿಗಳು ತಿಳಿಸಿವೆ. ಸಾವಿರಾರು ವರ್ಷಗಳ ನಂತರವೂ ಯಾರಾದರೂ ರಾಮ ಜನ್ಮಭೂಮಿಯ ಅಸ್ತಿತ್ವದ ಬಗ್ಗೆ ಅಥವಾ ಅಲ್ಲಿ ಮಂದಿರವಿತ್ತು ಎಂಬ ಬಗ್ಗೆ ಪ್ರಶ್ನಿಸಿದ್ರೆ ಅಥವಾ ವಿವಾದ ಸೃಷ್ಟಿಸಿದ್ರೆ ಅಲ್ಲಿ ಟೈಮ್ ಕ್ಯಾಪ್ಸೂಲ್ ಸುಳ್ಳು ಹೇಳದ ಸಾಕ್ಷಿಯಾಗಿ ನಿಲ್ಲಲಿದೆ. ಕ್ಯಾಪ್ಸೂಲ್ ಒಳಗಿರುವ ಮಾಹಿತಿಗಳು ಯಾವುವು? ಈ ಟೈಮ್ ಕ್ಯಾಪ್ಸೂಲ್ನಲ್ಲಿ ರಾಮ ಮಂದಿರಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ದಾಖಲೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಎಂದು ಹೇಳಲಾಗಿದೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಜನ್ಮಭೂಮಿಯ ಇತಿಹಾಸ, ರಾಮ ಜನ್ಮಭೂಮಿಯ ಮಹತ್ವ ಮತ್ತು ಅದರ ಐತಿಹಾಸಿಕ ಹಿನ್ನೆಲೆ, ನ್ಯಾಯಾಲಯದ ಹೋರಾಟ, ದಶಕಗಳ ಕಾಲ ನಡೆದ ಕಾನೂನು ಹೋರಾಟ ಮತ್ತು ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪಿನ ಸಾರಾಂಶ, ಮಂದಿರದ ನಕ್ಷೆ, ಭವ್ಯ ಮಂದಿರದ ವಾಸ್ತುಶಿಲ್ಪ, ಅದರ ವಿನ್ಯಾಸ ಮತ್ತು ನಿರ್ಮಾಣಕ್ಕೆ ಬಳಸಿದ ತಂತ್ರಜ್ಞಾನದ ವಿವರ, ಪ್ರಮುಖ ವ್ಯಕ್ತಿಗಳ ವಿವರ, ಮಂದಿರ ನಿರ್ಮಾಣಕ್ಕೆ ಕಾರಣರಾದ ಗಣ್ಯರು ಮತ್ತು ಟ್ರಸ್ಟ್ನ ಸದಸ್ಯರ ಮಾಹಿತಿ. ಸಂಸ್ಕೃತ ಭಾಷೆಯಲ್ಲೇ ಏಕೆ? ಈ ದಾಖಲೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲು ಒಂದು ವಿಶೇಷ ಕಾರಣವಿದೆ. ಸಂಸ್ಕೃತವು ಅತ್ಯಂತ ಪ್ರಾಚೀನ ಭಾಷೆಯಾಗಿದ್ದು ಇದು ಸಾವಿರಾರು ವರ್ಷಗಳ ನಂತರವೂ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಎಂಬ ನಂಬಿಕೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧಕರಿಗೂ ಸಂಸ್ಕೃತವು ಒಂದು ಆಧಾರವಾಗಿ ಸಿಗಲಿ ಎನ್ನುವುದು ತಜ್ಞರ ಆಶಯ. ಇತಿಹಾಸ ಇನ್ನು ಮುಂದೆ ಅಮರ. ಹಿಂದೆ ಅಯೋಧ್ಯೆಯಲ್ಲಿ ಮಂದಿರವಿತ್ತು ಎಂಬ ಪುರಾವೆಗಳನ್ನು ಹುಡುಕಲು ನಾವು ಹರಸಾಹಸ ಪಡಬೇಕಾಯಿತು. ಆದರೆ ಭವಿಷ್ಯದ ಪೀಳಿಗೆಗೆ ಅಂತಹ ಪರಿಸ್ಥಿತಿ ಬರಬಾರದು. ಕಾಲದ ಸವೆತಕ್ಕೆ ಸಿಲುಕಿ ಮೇಲೆ ಇರುವ ಕಟ್ಟಡಗಳು ಬದಲಾದರೂ ಭೂಮಿಯ ಆಳದಲ್ಲಿರುವ ಈ ಟೈಮ್ ಕ್ಯಾಪ್ಸೂಲ್ ಮಾತ್ರ ಸತ್ಯವನ್ನ ಸಾರುತ್ತಲೇ ಇರುತ್ತೆ. ರಾಮ ಮಂದಿರದ ನಿರ್ಮಾಣವು ಭಾರತದ ಸಾಂಸ್ಕೃತಿಕ ಪುನರುತ್ಥಾನದ ಸಂಕೇತವಾಗಿದೆ. ಈ ಟೈಮ್ ಕ್ಯಾಪ್ಸೂಲ್ ಮೂಲಕ ನಮ್ಮ ಇತಿಹಾಸವನ್ನು ನಾವು ಭವಿಷ್ಯದ ಪೀಳಿಗೆಗೆ ಉಡುಗೊರೆಯಾಗಿ ನೀಡುತ್ತಿದ್ದೇವೆ. ಇದು ಕೇವಲ ಕಲ್ಲಿನ ಮಂದಿರವಲ್ಲ, ಇದು ಭಾರತದ ಸನಾತನ ಸಂಸ್ಕೃತಿಯ ಅಳಿಯದ ಸಹಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.